ನಮಸ್ಕಾರ. ನಾನು ಸುಧೀರ್ ನಾಯಕ್. 1990ನೇ ಇಸವಿಯ ಎಸ್ವಿಎಸ್ ಶಾಲೆಯ ಸ್ಕೂಲ್ ಲೀಡರ್ ಮೂವಿ ನನ್ನದೇ ಶಾಲೆಯಾದ ಎಸ್ವಿಎಸ್ ನಲ್ಲಿ ಚಿತ್ರೀಕರಣಗೊಂಡು ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನ್ ನಲ್ಲಿ, ಸಿಡ್ನಿ ಮತ್ತು ಪರ್ತ್ ನಲ್ಲಿ ಸ್ಕ್ರೀನ್ ಮಾಡುವ ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ. ಆಸ್ಟ್ರೇಲಿಯಾದಲ್ಲಿ ಸ್ಕೂಲ್ ಲೀಡರ್ ಮೂವಿಯನ್ನು ಸ್ಕ್ರೀನ್ ಮಾಡಲಿಕ್ಕೆ ಸಹಕಾರ ಕೊಟ್ಟ ಮೆಲ್ಬರ್ನ್ ಕನ್ನಡ ಸಂಘ, ಆಮ್ಚಿ ಭಜನ್ ಸಂಧ್ಯಾ ಮೆಲ್ಬರ್ನ್, ತುಳುಕೂಟ ಸಿಡ್ನಿ ಮತ್ತು ನಮ್ಮ ಕರಾವಳಿ ಪರ್ತ್ಗೆ ತುಂಬಾ ಅಭಿನಂದನೆಗಳು. ಫಸ್ಟ್ ಆಫ್ ಆಲ್, ಸ್ಕೂಲ್ ಲೀಡರ್ ಮೂವಿಯ ಎಲ್ಲ ಆಕ್ಟರ್ಸ್ಗೆ, ಸ್ಟೂಡೆಂಟ್ಸ್ಗೆ ನನ್ನ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಈ ಪ್ರಯತ್ನದಿಂದ ನಾನು ನನ್ನ ಜೀವನವನ್ನು ಪುನಃ ಬದುಕಿದ್ದೇನೆ. ನಾನು ಎಸ್ವಿಎಸ್ ನಲ್ಲಿ ಕಲಿತು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿ, ಲಂಡನ್ ಬಿಸಿನೆಸ್ ಸ್ಕೂಲ್ನಲ್ಲಿ MBA ಮಾಡಿ, ಈಗ ಆಸ್ಟ್ರೇಲಿಯಾದಲ್ಲಿ ಪೆಟ್ರೋಲಿಯಂ ಇಂಜಿನಿಯರ್ ಹುದ್ದೆಯಲ್ಲಿದ್ದೇನೆ. ಈ ಎಲ್ಲ ಶಾಲೆಗಳಲ್ಲಿ ಮಹತ್ವದ ಶಾಲೆ ನನಗೆ ಎಸ್ವಿಎಸ್ ಶಾಲೆ. ಏಕೆಂದ್ರೆ 8ನೇ, 9ನೇ ಮತ್ತು 10ನೇ ತರಗತಿಯಲ್ಲಿ ಆ ಅಭಿವೃದ್ಧಿ, ಲೀಡರ್ಶಿಪ್, ಫೈನಲಿ ನಾನು ಸ್ಕೂಲ್ ಲೀಡರ್ ಆಗಿ ಶಾಲೆಗೆ ಕೆಲಸ ಮಾಡಿದ್ದು ಇನ್ನೂ ಸಹ ನನ್ನ ಪರ್ಸನಾಲಿಟಿಯಲ್ಲಿ ತುಂಬಾವಾಗಿ ಹಚ್ಚಿಕೊಂಡಿದೆ. ಈ ಬದುಕನ್ನು ನಾವು ಯಾವಾಗಲೂ ಮರುಕಳಿಸ್ತೇವೆ, ಯಾವಾಗಲೂ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೇವೆ, ಆ ಶಾಲೆ ಎಷ್ಟು ಒಳ್ಳೇದಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಶಾಲೆ ಬಿಟ್ಟ ಮೇಲೆ ನಾನು ಜಾಸ್ತಿ ನನ್ನ ಕ್ಲಾಸ್ಮೇಟ್ ಅನ್ನು ಯಾರನ್ನು ಮೀಟ್ ಮಾಡಲಿಲ್ಲ. ಬೆರಳೆಣಿಕೆಯಲ್ಲಿ ಕೆಲವರನ್ನು ಮೀಟ್ ಆಗಿದ್ದೇನೆ, ಆದರೆ ಜಾಸ್ತಿ ಎಲ್ಲರನ್ನು ಮೀಟ್ ಆಗ್ಲಿಕ್ಕೆ ಆಗಲಿಲ್ಲ. ಇದೇ ಲೈಫ್. ಆ ಬದುಕನ್ನು ನೀವು ನಿಮ್ಮ ಮೂವಿಯಿಂದ ನಮಗೆಲ್ಲ ತೋರಿಸಿದ್ದೀರಿ. ಆ ತುಂಬಾ ಒಳ್ಳೊಳ್ಳೆ ಮೂಮೆಂಟ್ಸ್, ಹೇಗೆ ಎಲೆಕ್ಷನ್ಗೆ ನಿಂತಿದ್ದೀರಿ. ಅನ್ಫಾರ್ಚುನೇಟ್ಲಿ ನಾನು ಅರ್ಜುನ್ಗಿಂತ 2 ವೋಟ್ ಕಡಿಮೆ ಗೆದ್ದಿದ್ದೆ. ಅರ್ಜುನ್ 25, ನಾನು 23. ಇಬ್ರು ಸಹ ವಿನ್ ಆಗಿದ್ರು, ಆದರೆ 2 ವೋಟ್ ಕಡಿಮೆ. ಆದ್ರೂ ಸಹ ಆ ಮೂಮೆಂಟ್ಸ್, ವೋಟ್ನದ್ದು, ಆ ಆಕ್ಟಿವಿಟೀಸ್ ಮೂಮೆಂಟ್ಸ್, ವೋಟ್ ಆದ್ಮೇಲೆ ಒಂದು ಸಂಭ್ರಮ, ಅದೆಲ್ಲ ನಮ್ಮದೇ ಸಂಭ್ರಮವಾಗಿತ್ತು. ಇಲ್ಲಿ ಕೆಲವರು ಇದ್ರು ನನ್ನ ಹಾಗೆ ಸ್ಕೂಲ್ ಲೀಡರ್ ಆಗಿದ್ದವರು. ಅವರು ಸಹ ಅವರ ಮುಂಚಿನ ಜೀವನವನ್ನು ಮರುಕಳಿಸಿದ್ರು. ಅದೇ ಈ ಮೂವಿಯ ದೊಡ್ಡ ಒಂದು ಪ್ರಶಸ್ತಿ, ಆರ್ ಏನ್ ಹೇಳ್ತಾರೆ, ರಿಸಲ್ಟ್ಸ್. ನಮ್ಗೆಲ್ರಿಗೂ ಎಷ್ಟು ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಮೂವಿಯನ್ನು ನಾವು 30-40 ವರ್ಷ ಮುಂಚೆ ನಮ್ಮ ಶಾಲೆಗೆ ಹೋಗಿಬಿಟ್ಟೆವು. ನಾನೀಗ ಶಾಲೆ ಬಿಟ್ಟು 35 ವರ್ಷ ಆಯಿತು. ಸ್ಕೂಲ್ ಲೀಡರ್ ಆಗಿ 35 ವರ್ಷ ಆಯಿತು. ಆದ್ರೆ ಆ ಸ್ಕೂಲ್ ಲೀಡರ್ ಇನ್ನೂ ಸಹ ಈ ಆಸ್ಟ್ರೇಲಿಯಾದಲ್ಲಿ ಸ್ಕೂಲ್ ಲೀಡರ್ ಆಗಿದ್ದಾನೆ. ಎಲ್ಲ ವೃತ್ತಿಯಲ್ಲಿ ಸಹ ಆ ಲೀಡರ್ಶಿಪ್ ಅನ್ನು ಅಳವಡಿಸಿ, ಅಲ್ಲಿಂದ ಬಂದ ಒಂದು ಸ್ಫೂರ್ತಿ ಎಲ್ಲ ಕಡೆಯಲ್ಲೂ ಇನ್ವಾಲ್ವ್ ಮಾಡಲಿಕ್ಕೆ ತುಂಬಾ ಸಹಾಯ ಆಯಿತು. ಎಲ್ರಿಗೂ ಪುನೊಮ್ಮೆ ತುಂಬಾ ಥ್ಯಾಂಕ್ಸ್. ಸ್ಪೆಷಲಿ ಸತ್ಯೇಂದ್ರ ಪೈ ಅವರಿಗೆ, ಇಂಥ ಒಂದು ಮೂವಿ ಮಾಡಿ, ರಜಾಕ್ ಪುತ್ತೂರ್ ಅವರಿಗೆ, ಮೋಹನ್ ಪಡ್ರೆ ಅವರಂತೂ ತುಂಬಾ ಸಹಾಯ ಮಾಡಿದ್ದಾರೆ ಆಸ್ಟ್ರೇಲಿಯಾಕ್ಕೆ ಮೂವಿ ಬರಲಿಕ್ಕೆ. ಅವ್ರ ಹತ್ರ ಯಾವಾಗಲೂ ನಾನು ಮಾತಾಡ್ತಾ ಇದ್ದೆ, ಅಂತ ಒಳ್ಳೆಯ ಜನ. ಸೊ ಈ ಎಲ್ಲ ಮೂವಿಯ ಹಿಂದ್ಗಡೆಯಿಂದ ಕೆಲಸ ಮಾಡಿದವರಿಗೆ ನನ್ನ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಬ್ಯೂಟಿಫುಲ್ ಮೂವಿ.